ವೇಳೆ ಡಿಜೆ ಸೌಂಡ್ ಹಾಕಿ ಡ್ಯಾನ್ಸ್ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ಪೊಲೀಸರು 11 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಹನುಮ ಜಯಂತಿ ವೇಳೆ ಡಿಜೆ ಮೆರವಣಿಗೆ ಹೊರಟಂತಹ ಯುವಕರಿಗೆ ಈಗ ಎಫ್ಐಆರ್ನ ಬಿಸಿ. ಹನುಮ ಜಯಂತಿಗೆ ಶಾಕ್ ಕೊಟ್ಟಿರುವಂತಹ ಪೊಲೀಸರು 11 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಗುಂಡ್ಲುಪೇಟೆ ಪೊಲೀಸರ ನಡೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಮತಿ ಪಡೆಯದೆ ಹನುಮ ಮೂರ್ತಿ ಬಳಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಪೊಲೀಸರದ್ದು. ಡೆಸಿಬಲ್ ಮಿತಿ ಮೀರಿರುವಂತಹ ಆರೋಪವನ್ನು ಕೂಡ ಇವರ ಮೇಲೆ ಹೊರಿಸಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆದರೆ ನಾವೆಲ್ಲ ನಿಯಮ ಪ್ರಕಾರವಾಗಿಯೇ ಹನುಮ ಜಯಂತಿಯನ್ನ ಆಚರಣೆ ಮಾಡಿದ್ವಿ. ಆದರೆ ಹನುಮನಿಗೂ ಸರ್ಕಾರಕ್ಕೂ ಯಾಕೋ ಆಗಬರಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಪೊಲೀಸರ ಮೂಲಕವಾಗಿ ನಮ್ಮನ್ನ ಬೆದರಿಸುವ ಪ್ರಯತ್ನ ಆಗ್ತಿದೆ ಅಂತ ಹಿಂದೂ ಯುವಕರು, ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಗುಂಡ್ಲುಪೇಟೆಯಲ್ಲಿ ಹನುಮ ಜಯಂತಿನ ಪ್ರಪ್ರಥಮವಾಗಿ ಮಾಡಬೇಕು ಅಂತ ನಾವು DC SP ಪರ್ಮಿಷನ್ ತಗೊಂಡು ಮಾಡಿದ್ದೀವಿ. ಆದರೆ DOSP ಬಂದು ನಮ್ಮ ಕಾರ್ಯಕ್ರಮನ ಮನೆ ತನಕ ಮಾಡಿ ಯಶಸ್ವಿ ಮಾಡಿಬಿಟ್ಟು ಈಗ 2 ದಿನ ಕಳೆದು ನಮ್ಮ ಮೇಲೆ ಇಲ್ಲ ಸಲ್ಲದ ಹಿಂದೂಗಳ ಹತ್ತಿಕ್ಕ ಕಾರಣವಾಗಿ ಇಲ್ಲ ಸಲ್ಲದ ಆರೋಪ ಮಾಡ್ಕೊಂಡಿವರು.